ನಮಸ್ಕಾರ ಗೈಸ್, ಎಲ್ಲರಿಗೂ ಬೀಯಿಂಗ್ ಅನಿಲ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಬಂದಿರೋದೇ ಒಂದು ಪೀಸ್ಫುಲ್ ಆದ ನಮ್ಮ ಗಣೇಶ ಟೆಂಪಲ್ಗೆ, ಗಣಪತಿ ಟೆಂಪಲ್ಗೆ ಬಂದಿದ್ದೀವಿ. ಇದು ಬಂದು ಲೊಕೇಟ್ ಆಗಿರೋದು ಗೈಸ್, ಈ ಟೆಂಪಲ್ ಹೆಸರು ಬಂದ್ಬಿಟ್ಟು ಶ್ರೀ ವಿನಾಯಕ ಟೆಂಪಲ್ ಅಂತ ಹೇಳ್ಬಿಟ್ಟು, ಇದು ಬೆಲ್ ಕಂಪನಿ ಅದರ ಆಪೋಸಿಟ್ ಇರುವುದರಿಂದ ಇದಕ್ಕೆ ನಾವು ಬಿಲ್ ಗಣೇಶ ಅಂತ ಕೂಗ್ತೀವಿ. ಈ ಟೆಂಪಲಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಯಾವ ಹೊಸ ಬೈಕ್ ತಗೊಂಡವರೆಲ್ಲ ಇಲ್ಲಿಗೆ ಫಸ್ಟು ಪೂಜೆ ಮಾಡಿಸೋದು. ಅದಾದಮೇಲೆ ಸ್ವಲ್ಪ ಪುರಾತನವಾದ ದೇವಸ್ಥಾನ ಇದು, ನೋಡ್ಬೋದು ನೀವು. ಇಲ್ಲೆಲ್ಲ ಕೂತ್ಕೊಳ್ಳೋಕೆ ನೋಡಿ, ಎಲ್ಲ ಸ್ವಲ್ಪ ಹಳೆ ಕಾಲದ ಆರ್ಕಿಟೆಕ್ಚರ್ ಇರುವುದರಿಂದ ಜನ ಪೀಸಾಗಿ ಅಂದರೆ ಶಾಂತಿಯುತವಾಗಿ ನೆಮ್ಮದಿಯಾಗಿ ಇರೋಕ್ಕೆ ಬರ್ತಾರೆ. ಅದಾದಮೇಲೆ ಇಲ್ಲೆಲ್ಲ ಫುಲ್ಲು ಮರ ಗಿಡಗಳೆಲ್ಲ ಜಾಸ್ತಿ ಐತಲ್ಲ ಗೈಸ್, ಒಳ್ಳೆ ಗಾಳಿ ಕೂಡ ಹೌದು, ನೋಡ್ಬೋದು ನೀವು. ಇದು ಫೇಮಸ್, ಇದು ಇಂಟೀರಿಯರ್ ನೋಡಿ ಹಿಂಗೆ ಐತೆ. ಅಷ್ಟೇ ರಾಜಗೋಪುರ ಒಳಗಡೆ ನೋಡೋಣ ಗೈಸ್, ಹೋಗಿ. ಗೈಸ್ ಇಲ್ಲೆಲ್ಲ ಫೋಟೋ ತೆಗಿಬೋದು, ಒಳಗಡೆ ಫೋಟೋ ತೆಗಿಂಗಿಲ್ವಂತೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಗೈಸ್. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಬಿಡಿ ಗೈಸ್. 1K ಹತ್ತಿರ ಇದ್ದೀವಿ. ಪೀಸಾಗೈತೆ ಗೈಸ್ ನೋಡಿ. ಕ್ಯಾಮ್ರಾ ಕ್ವಾಲಿಟಿಗಿಂತ ಡೈರೆಕ್ಟಾಗಿ ನೋಡೋಕೆ ಸಖತ್ತಾಗಿರುತ್ತೆ. ಅರಳಿ ಮರ ಪ್ರದಕ್ಷಿಣೆ ಅಂತೀವಲ್ಲ, ಅದೇ ಇದು ಗೈಸ್. ಪ್ರದಕ್ಷಿಣೆ ಹಾಕೋರು ಹಾಕ್ತಾರೆ ಇಲ್ಲಿ ಬಂದು. ಟೆಂಪಲ್ ನೋಡಿ ಹೇಗೆ ಮಸ್ತಾಗೈತೆ. ಮಿಸ್ ಮಾಡಿಬಿಡಿ ಗೈಸ್, ಈ ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ. ಮತ್ತು ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಎಲ್ಲ ಮಾಡಿ ಗೈಸ್, ದಯವಿಟ್ಟು ಕೇಳ್ಕೊತೀನಿ. 1K ಹತ್ರ ಇದ್ದೀವಿ ನೋಡಿ ಗೈಸ್. ರಂಗಮಂಟಪ, ಸ್ತಂಭ, ಫಸ್ಟು ದರ್ಶನ ಮಾಡ್ಕೊಬಿಡೋಣ ಗೈಸ್. ಇಂಟೀರಿಯರ್ ಇಷ್ಟು ಒಳಗಡೆ ಫೋಟೋ ತೆಗಿಯಂಗಿಲ್ವಂತೆ, ಇಷ್ಟೇ ಲಾಸ್ಟು ಫೋನು. ಇದಾದಮೇಲೆ ಫೋಟೋ ತೆಗಿಯಂಗಿಲ್ಲ ಗೈಸ್. ಇಲ್ಲಿಂದಾನೆ ದರ್ಶನ ಮಾಡ್ಕೊಳ್ಳಿ. ಹಾಂ ಗೈಸ್ ನೋಡಿ, ಗಣಪತಿ ಎಷ್ಟು ಗಣಪತಿ ಐತೆ, ಎಲ್ಲ ಗಣಪತಿನೂ ಹಾಕವ್ರೆ ಇಲ್ಲಿ ಗೈಸ್. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಕನ್ನಡಿ ಹಾಕವ್ರೆ ಇಲ್ಲಿ ಗೈಸ್. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಸೊ ಮಾಡಿಲ್ಲ ಗೈಸ್. ಮತ್ತು ದೇವಸ್ಥಾನ ಟೈಮಿಂಗ್ಸು ಹಾಕಿರ್ತೀನಿ ನೋಡಿ, ಈ ಥರ ಇರುತ್ತೆ ವಾರದಲ್ಲಿ ಅಂತ. ಹೀಗೆ ಬಂದರೆ ಈ ಕಡೆಗೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ವಿಗ್ರಹ ಇಲ್ಲಿಟ್ಟವ್ರೆ. ಅದೇ ಥರ ನೋಡಿದ್ರೆ ಒಂದು ಸರೌಂಡಿಂಗ್ ನೋಡಿ ಗೈಸ್, ಫುಲ್ಲು ನೀಟ್ನೆಸ್ಸು, ಹೆವಿ ಕ್ಲೀನ್ನೆಸ್ ಆಗೈತೆ. ಭಾನುವಾರ ಇಂಥ ದೇವಸ್ಥಾನಗಳು ಬಂದರೆ ಮನಸ್ಸು ನೆಮ್ಮದಿಯಾಗಿರುತ್ತೆ ಗೈಸ್. ನೋಡಿ ಸ್ಟ್ರೆಚ್ಚರು, ಆಲ್ಮೋಸ್ಟು ಇಲ್ಲಿ ಹಿಂದಿ ಪೀಪಲ್ಸ್ ಜಾಸ್ತಿ ಬರ್ತಾರೆ, ಯಾಕಂದರೆ ಬೆಲ್ಲಲ್ಲಿ ಜಾಸ್ತಿ ವರ್ಕ್ ಮಾಡೋದೆಲ್ಲ ಹಿಂದಿ ಪೀಪಲ್ಸು. ಸೊ ಬರೋದೆಲ್ಲ ಫುಲ್ಲು ಹಿಂದಿ ಪೀಪಲ್ಸ್ ಜಾಸ್ತಿ ಬರ್ತಾರೆ ನೋಡಿ. ಇಲ್ಲೆಲ್ಲ ಫುಲ್ಲು ಗಾರ್ಡನ್ ಥರ ಇಟ್ಟವ್ರೆ. ಅಲ್ಲೊಂದು ಚಿಕ್ಕ ಗುಡಿ ಐತೆ, ಅಲ್ಲೊಂದು ಚಿಕ್ಕ ಗುಡಿ ಐತೆ. ಪೀಸಾಗೈತೆ. ಐಸ್ ನವಗ್ರಹಗಳು ಇಲ್ಲಿ ಇಟ್ಟವ್ರೆ. ಒಳಗಡೆ ಹೋಗೋಣ ಬನ್ನಿ, ನವಗ್ರಹಗಳ ದರ್ಶನ ಮಾಡಿ. ನವಗ್ರಹಗಳು ಕೆಳಗಡೆ ಗ್ರಹಗಳ ಹೆಸರು ಬರೆದವ್ರೆ ಇಲ್ಲಿ, ನೋಡ್ಬೋದು ನೀವು. ಗೈಸ್ ನವಗ್ರಹಗಳಿಗೆ ಪ್ರಾರ್ಥನೆ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ನೋಡಿ ಗೈಸ್, ಇದೈತೆ ಹೇಳಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಗೈಸ್ ನೋಡಿದ್ರಲ್ಲ, ನೆಕ್ಸ್ಟ್ ಇನ್ನೊಂದು ಚಿಕ್ಕ ಗುಡಿ ಐತೆ, ನೋಡೋಣ ಬನ್ನಿ.
ಗೈಸ್ ಒಂದು ದೊಡ್ಡ ದೇವಸ್ಥಾನ ಜೊತೆ ಒಂದು ಕೃಷ್ಣ ಪರಮಾತ್ಮನ ಒಂದು ಚಿಕ್ಕದು ಮತ್ತು ನವಗ್ರಹಗಳದ್ದು ಇಟ್ಟವ್ರೆ. ಇಲ್ಲಿ ನೋಡಿದ್ರೆ ಯಜ್ಞ ಮಂಟಪ ಈ ಸೈಡು ಐತೆ, ಆ ಸೈಡು ರಂಗಮಂಟಪ ಅಂತ ಇದೆ ಗೈಸ್, ಕಾಣಿಸ್ತಿಲ್ಲ ಅನಿಸುತ್ತೆ ನಿಮಗೆ. ಆ ಸೈಡ್ ರಂಗಮಂಟಪ, ಇದು ಯಜ್ಞ ಮಂಟಪ. ಗೈಸ್ ಹೇಗಿತ್ತು ದೇವಸ್ಥಾನ? ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ಥರ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಲೊಕೇಶನ್ ನಾನು ಕೆಳಗಡೆ ಹಾಕಿರ್ತೀನಿ ಗೈಸ್. ಇನ್ನೊಂದು ವಿಷಯ ಹೇಳ್ತೀನಿ, ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಖಂಡಿತ ಸ್ಟಾರ್ಟ್ ಮಾಡಿ. ಎಕ್ಸಾಕ್ಟ್ಲಿ ಮಿಡಲ್ ಕ್ಲಾಸ್ನವರಂತೂ ಸ್ಟಾರ್ಟ್ ಮಾಡಲೇಬೇಕು ಗೈಸ್, ಹೇಳ್ತಿದ್ದೀನಿ. ದಿವಸ ಒಂದೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿ ಸಾಕು. ಇವಾಗ ನನ್ನದೇ ಹತ್ತತ್ರ 1K ಆಗೈತೆ. ಇನ್ನೊಂದು ತಿಂಗಳು ಒಳಗಡೆ ನನ್ನ ಮಾನಿಟೈಸ್ ಆಗುತ್ತೆ ಗೈಸ್. ಅದು ವಿಡಿಯೋ ಕೂಡ ಬಿಡ್ತೀನಿ, ನೋಡ್ಕೊಳ್ಳಿ ಗೈಸ್. ಅದಾದಮೇಲೆ ದೇವಸ್ಥಾನಕ್ಕೆ ಏನಕ್ಕೆ ಜನ ಬರ್ತಾರೆ ಅಂದರೆ ಗೈಸ್, ಶಾಂತವಾಗಿರುತ್ತೆ ದೇವಸ್ಥಾನ. ನೋಡಿ, ಒಂದು ವಾರ ಪೂರ್ತಿ ಕೆಲಸ ಮಾಡಿ ಬೇಜಾರಾಗ್ಬಿಟ್ಟಿರುತ್ತೆ ಗೈಸ್ ಅವರಿಗೆ. ದೇವಸ್ಥಾನ ಗೈಸ್ ಏನೋ ಗೊತ್ತಿಲ್ಲ, ಆ ದೇವಸ್ಥಾನಕ್ಕೆ ಬಂದರೆ ನನಗೆ ಫುಲ್ಲು ಪಾಸಿಟಿವ್ ವೈಬ್ಸು ಮತ್ತು ಗೂಸ್ ಬಂಪ್ಸು. ಯಾವುದೇ ಟೆಂಪಲ್ಗೆ ಹೋದರೂ ಇದೇ ಥರ ಇರುತ್ತೆ ಗೈಸ್, ಫುಲ್ಲು ಪೀಸಾಗಿ ಮತ್ತು ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ ಗೈಸ್. ನನ್ನ ಅನಿಸಿಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.